ಮೊನ್ನೆ ಭಾನುವಾರ ದಿನ ಏನು ರಿಪೋರ್ಟ್ ಆಯಿತು ನಮ್ಮ ಸಾಲ್ಕೋಡ್ ವಿಲೇಜಲ್ಲಿ ಆಚಾರ್ಯವರು ಮತ್ತು ಅವರ ಮನೆ ಶ್ರೀಮತಿಯವರು ನಮ್ಮ ಜೊತೆ ಇದ್ದಾರೆ. ಅವರು ಗರ್ಭಧರಿಸಿದಂಥ ಒಂದು ಹಸುನ ಅಮಾನುಷವಾಗಿ ಹತ್ಯೆ ಮಾಡಿ ಅದನ್ನು ಮಗುವನ್ನು ತೆಗೆದು ಮಾಂಸವನ್ನು ಮಾಡಿಸೋಂಥ ಹೀನವಾದಂಥ ಒಂದು ಕೃತ್ಯ ಮಾಡಿದ್ದಾರೆ. ಕೃತ್ಯ ನಡೆದ ನಂತರ ಇಮಿಡಿಯೇಟ್ಲಿ ಆಚಾರ್ಯವರು ಮರುದಿನ ನಮ್ಮ ಠಾಣೆಗೆ ಬಂದ ತಕ್ಷಣ ಹೊನ್ನಾವರ ಪೊಲೀಸ್ ಠಾಣೆಯ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು, ನಮ್ಮ ಇನ್ಸ್ಪೆಕ್ಟರ್ ಅವರು, DSP ಅವರು, ನಮ್ಮ SSP ಜಗದೀಶ್ ಅವರು ಎಲ್ಲರೂ ತಕ್ಷಣ ಸ್ಥಳಕ್ಕೆ ಧಾವಿಸಿ ಬಂದಿದ್ದರು. ಬಂದು ಇದನ್ನೆಲ್ಲ ನೋಡಿದಾಗ ಖಂಡಿತ ಇದು ಮೊದಲಿಗೆ ಯಾವುದೋ ಕಾಡು ಪಾನಿ ಈ ಥರ ಮಾಡಿರ್ಬೋದು ಅನ್ನೋ ಸುಮ್ಮನೆ ಊಹೆ ಇತ್ತು. ಬಟ್ ಘಟನೆ ನೋಡಿದ ನಂತರ ಖಂಡಿತ ಅದನ್ನು ಮಾಂಸ ಮಾರಾಟ ಮಾಡುವಂಥ ಉದ್ದೇಶದಿಂದಲೇ ಈ ಕೃತ್ಯ ಎಸಗಿದ್ದಾರೆ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಪೊಲೀಸರಿಂದ ಗೊತ್ತಾಯಿತು. ಇದಾದ ನಂತರ ಅನಿಮಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ, ಸ್ಲಾಟರ್ ಆ್ಯಕ್ಟ್ ಏನಿದೆ, ಕ್ರೂಯಲ್ಟಿ ಅಗೇನ್ಸ್ಟ್ ಅನಿಮಲ್ಸ್ ಏನಿದೆ ಆ ಕೇಸ್ ಒಂದು, ಮತ್ತು ಕಳ್ಳತನ ಮಾಡಿದ ಒಂದು ಕೇಸ್ ಇರ್ಬೋದು, ಮತ್ತು ಕಳ್ಳತನ ಮಾಡಿದ ಮಾಲನ್ನು ಬೇರೆಯವ್ರಿಗೆ ಮಾರಿದಂಥ ಪ್ರಕರಣಗಳಲ್ಲಿ ಈಗಾಗಲೇ ಹೊನ್ನಾವರ ಪೊಲೀಸ್ ಸ್ಟೇಷನಲ್ಲಿ ನಾವು ಕೇಸನ್ನ ದಾಖಲು ಮಾಡಿ ವಿಶೇಷ ತಂಡವನ್ನು ರಚನೆ ಮಾಡಿದ್ದೀವಿ. ಈ ಘಟನೆ ನಡೆದ ನಂತರ ಇಲ್ಲಿರುವಂಥ ಸ್ಥಾನಿಕ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ನಾಯಕರಿರ್ಬೋದು, ಮತ್ತು ಶಾಸಕರಿರ್ಬೋದು, ಸಂಸದರಿರ್ಬೋದು, ನಮ್ಮ ಮಾನ್ಯ ಮಂತ್ರಿಗಳಿರ್ಬೋದು, ಎಲ್ಲರೂ ಸಹ ಈ ಘಟನೆಯನ್ನು ತೀವ್ರವಾಗಿ ಖಂಡನೆ ಮಾಡಿದ್ದಾರೆ. ಮಾನ್ಯ ಗೃಹ ಮಂತ್ರಿಗಳು ಮತ್ತು ನಮ್ಮ DGP ಅಂಡ್ IGP ಸಾಹೇಬರು ಮತ್ತು ನಮ್ಮ IGP ಅವರು ನಿನ್ನೆ ನಾನು ಬೆಂಗಳೂರಿಗೇ ಅವರು ಕರೆಸಿ ಈ ಥರ ಕೃತ್ಯ ನಡೀಬಾರ್ದಿತ್ತು, ಯಾರು ಇದನ್ನು ಮಾಡಿದ್ದಾರೆ ಖಂಡಿತ ಅವ್ರಿಗೆ ಅವನ್ನ ಪತ್ತೆ ಹಚ್ಚಿ ಪ್ರಕರಣಕ್ಕೆ ಒಂದು ಇತಿಶ್ರೀ ಹಾಡಬೇಕು, ಈ ಥರ ಘಟನೆಗಳು ನಡೆದಂತೆ ಜನರಲ್ಲಿ ಒಂದು ವಿಶ್ವಾಸವನ್ನು ಮೂಡುವಂಥ ಕೆಲಸ ಪೊಲೀಸ್ ಮಾಡಬೇಕಂತ ನಮಗೆ ತಾಕೀತು ಮಾಡಿದ್ದಾರೆ. ನಾವು ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ್ದೀವಿ. ಈಗಾಗಲೇ ನಾನು 6 ತಂಡಗಳನ್ನು ರಚನೆ ಮಾಡಿ ಸೂಪರ್ವೈಸ್ ಮಾಡ್ತಾಯಿದ್ವಿ. ಜಗದೀಶ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ DSP ಮಹೇಶ್ ಅವರು, ಕುಮಟಾ ಇನ್ಸ್ಪೆಕ್ಟರ್ ಯೋಗೇಶ್ ಅವರು, ಮತ್ತು ನಮ್ಮ ಹೊಸದಾಗಿ ಬಂದಿದ್ದಾರೆ ಹೊನ್ನಾವರ ಠಾಣೆಗೆ ಸಿದ್ದರಾಮ ಅವರು, ಮತ್ತು ನಮ್ಮ ಸಂತೋಷ್ ಕಾಯ್ಕಿನಿ ಭಟ್ಕಳ ಅವರು ಎಲ್ಲ ಒಂದು ಟೀಮ್ ಮಾಡಿ ನಾವು ಇದನ್ನು ಏನೋ ಒಂದು ಮನುಷ್ಯನ ಹತ್ಯೆ ನಡೀತದೋ ಅದು ಅಷ್ಟೇ ಗಂಭೀರವಾಗಿ ಪರಿಗಣಿಸಿ ನಾವು ಕೇಸನ್ನು ರಿಜಿಸ್ಟರ್ ಮಾಡಿ ತನಿಖೆ ಮಾಡಿದ್ದೀವಿ. ಈ ತನಿಖೆಯಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಟೆಕ್ನಿಕಲ್ ಡೇಟಾ ಅಂದರೆ CCTV ಆಗಿರಲಿ ಅಥವಾ ಕಾಲ್ ಡೀಟೇಲ್ಸು ತಗೊಂಡು ಅದನ್ನು ಅನಾಲಿಸಿಸ್ ಮಾಡೋಂಥ ಪದ್ಧತಿ ಆಗಲಿ ಅಥವಾ ನಮ್ಮ ಸೈಂಟಿಫಿಕ್ ಎವಿಡೆನ್ಸ್ ಯಾವುವು ಸಿಗದಿರೋದ್ರಿಂದ ನಮ್ಮ ಪ್ರಕರಣ ಸ್ವಲ್ಪ ತಡ ಆಗ್ತಾಯಿದೆ. ಬಟ್ ಇವತ್ತು ನಮಗೆ ಸ್ವಲ್ಪ ಮಾಹಿತಿ ಬಂತು, ಅದಕ್ಕೋಸ್ಕರ ಇವತ್ತು ಕಾಡಲ್ಲಿ ಬೇರೆ ಕ್ಲೂಸ್ಗೋಸ್ಕರ ಇವತ್ತಿನ ಕಾಡನ್ನ ನಾವು ಸರ್ಚ್ ಮಾಡಿದ್ವಿ. ಸ್ವಲ್ಪ ಕ್ಲೂಸ್ ಸಿಕ್ಕಿದೆ. ಅದಾದ ನಂತರ ಈ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ 5 ಜನ ಸಸ್ಪೆಕ್ಟ್ ಪರ್ಸನ್ಸ್ನ ನಾವು ಅವ್ರನ್ನ ಕ್ವಶನ್ ಮಾಡೋದಕ್ಕೆ ನಾವು ವಶಕ್ಕೆ ಪಡ್ಕೊಂಡು ನಾವು ಅವರನ್ನು ವಿಚಾರಣೆ ಮಾಡ್ತಾಯಿದ್ವಿ. ಇದಾದ ಈ ವಿಚಾರಣೆಯಲ್ಲಿ ಯಾರು ಇದನ್ನು ಮಾಡಿದಾರೆ ಅನ್ನೋ ಸಂಬಂಧವಾಗಿ ಕೆಲವು ಸೂಚನೆ ಸಲಹೆ ಏನೋ ಕ್ಲೂಸ್ ನಮಗೆ ಸಿಗುವಂಥ ಸಾಧ್ಯತೆ ಇದೆ. ಇದಾದ ನಂತರ ನಾವು ಖಂಡಿತ ಯಾರು ಈ ಆರೋಪಿಗಳಿದ್ದಾರೆ ಅವ್ರನ್ನ ಕಾನೂನು ಮುಂದೆ ನಿಲ್ಲಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಒಂದು ಇದನ್ನು ತಡೆಗಟ್ಟು ಸಂಬಂಧಪಟ್ಟಂಗೆ ಇವತ್ತು ನೋಡ್ತಾ ಇದ್ದೀವಿ, ಉತ್ತರ ಕನ್ನಡ ಜಿಲ್ಲೆ 80% ಫಾರೆಸ್ಟ್ ಇದೆ, ಅಲ್ಲಿ ಮನೆಗಳನ್ನ ಇಟ್ಕೊಂಡಿದ್ದಾರೆ, ಪಂಚಾಯತಿಗಳ ರೋಡ್ಗಳಿದೆ. ಇದರಲ್ಲಿ ಏನಂತ ಹೇಳಿದ್ರೆ ಇದನ್ನೇ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಗೇರ್ ಇರೋವಂಥ ಇದರಲ್ಲಿ ಗೇರು ತೆಗೆಯುವಂಥ ಸಂದರ್ಭದಲ್ಲಿ ಮಾತ್ರ ಯಾರಾದರೂ ಇಲ್ಲಿ ಸೂಪರ್ವೈಸರ್ಸ್ ಇರ್ತಾರೆ, ಫಾರೆಸ್ಟ್ ಗಾರ್ಡ್ಸ್ ಯಾರು ಬರ್ತಾರೆ, ಅದರೊಳಗೆ ಯಾರು ಇರಲ್ಲ. ನಾವು ದೇವ್ರನ್ನ ನಂಬಿ ಈ ಮಕ್ಕಳನ್ನ ನಾವು ಕಾಡಿಗೆ ಬಿಡ್ತಾ ಇದ್ದೀವಿ, ಅವು ಮೇಯ್ದು ಮನೆಗೆ ಬರ್ತಾ ಇದ್ದಾವೆ. ಬಟ್ ಇದನ್ನೇ ಯಾರು ಗಾರ್ಡ್ಸ್ ಇಲ್ಲ, ಯಾರು ಇದ್ರ ಜೊತೆ ಬರಲ್ಲ ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡು ಕದ್ದ ಒಂದು ಮಾಂಸದಿಂದ ಅವರ ಜೀವನ ನಡೆಸುವಂಥ ಹೀನ ಕೃತ್ಯದಲ್ಲಿ ಮಾಡಿಸುವಂಥ ಪ್ರಕರಣಗಳು ನಾಟ್ ಓನ್ಲಿ ಸಾಲ್ಕೋಡು, ಈಗಲೇ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಲೀಡರ್ಸ್ ಹೇಳಿದರೆ ಸುತ್ತಮುತ್ತಲೂ ಸಹ ನಡೀತಾ ಇದೆ ಅಂತೇಳಿ. ಅದಕ್ಕೆ ಇದನ್ನು ತಡೆಗಟ್ಟೋ ಸಂದರ್ಭದಲ್ಲಿ ನಾವು ಜಿಲ್ಲಾ ಪಂಚಾಯತು ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಮತ್ತು ಮನೆ ಎಲ್ಲ ಲೀಡರ್ಸ್ ಜೊತೆ ಗ್ರಾಮ ಪಂಚಾಯತ್ ಜೊತೆ ಮಾತಾಡಿ ಎಲ್ಲ ಎಂಟ್ರಿ ಮತ್ತು ಎಕ್ಸಿಟ್ ಪ್ಲೇಸಸಲ್ಲಿ CCTV ಕ್ಯಾಮರಾ ಅಂತ ಹಾಕ್ಸೋಂಥದ್ದು, ಮತ್ತು ಈ ಹಿಂದೆ ಇಂಥ ಪ್ರಕರಣಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರ ಮೇಲೆ ಪೂರ್ವಪರ ವಿಚಾರಣೆ ಮಾಡಿ ಗಡೀಪಾರು ಮಾಡುವಂಥ ಒಂದು ಕಾನೂನು ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಒಂದು